ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಂಗಿವ ಭಾವನ್ ಫೋನ್ ಮಾಡಿದ್ದೆ ಅಣ್ಣಯ್ಯ, ಆದ್ರೆ ಫೋನ್ ಸ್ವಿಚ್ ಆಫ್ ಬರ್ತಿತ್ತು. ಇನ್ನೊಂದು ಗೀತೆ ಮಾಡು. ಈಗಲೂ ಸ್ವಿಚ್ ಆಫ್ ಬರ್ತಿದೆ ಅಣ್ಣಯ್ಯ. ಚಂದ್ರು ಅಣ್ಣಯ್ಯ ನಂಜಮ್ಮನ ಅದೆಷ್ಟು ಗೌರವಿಸ್ತಿದ್ರು. ಈ ವಿಷಯ ಕೇಳಿ ಅದು ಹೇಗೆ ಅದನ್ನ ಸಹಿಸ್ಕೋತಿದಾರೋ ಗೊತ್ತಿಲ್ಲ. ತಂಗಿವ ಭಾವನ್ ನೋಡ್ಬೇಕು ಅನ್ಸ್ತೈತಾ? ಅವ್ವ ತಟ್ಟೆ ತಗೋಬತ್ತೀನಿ, ನೀನು ತಿನ್ನಿವಂತ. ಅಕ್ಕ, ಅವಂಗೆ ನಾನೇ ನನ್ನ ಕೈಯಾರೆ ತಿನ್ನಿಸ್ತೀನಿ. ನನಗೆ ಬೇಡ ಕಣ್ಮಗ, ಹಸುವಿಲ್ಲ. ಅವ್ವ ಹಸ್ವಿಲ್ಲ ಅಂದ್ರೆ ಹೆಂಗೆ? ಪ್ಲೀಸ್ ಸ್ವಲ್ಪ ಆದ್ರೂ ತಿನ್ನು. ಬೇಡ ಅಂತ ಹೇಳಿದ್ನಲ್ಲ, ಸುಮ್ಕೆ ನಾನು ಬಿಟ್ಬಿಡು. ನಂಗೆ ತಲೆ ನೋಯ್ತಾ ಐತೆ. ಅಳಿಯಂದ್ರೆ ಚಂದ್ರಮನ್ಗೆ ಹೋಗ್ಬೇಕು ಅಂದ್ರಲ್ಲ, ಹೋಗಿದ್ದು ಬನ್ನಿ. ಪಾಪ ಅಲ್ಲಿ 2 ಮಕ್ಕಳು ಏನು ಮಾಡ್ತಾವೋ ಏನು ವಿಚಾರಿಸ್ಕೊಂಬನ್ನಿ. ಸರಿ. ನನ್ನ ಕ್ಷಮಿಸೋದಕ್ಕೆ ನಿಮ್ಮ ಬಸ್ದಲ್ಲೂ ನಾನು ಅವನ ಜೊತೆ ಸೇರಿಕೊಂಡು ತಪ್ಪು ಮಾಡಿವ್ನಿ. ಈಗ ಆ ಮಾತೆಲ್ಲ ಯಾಕೆ ಪಲ್ಲವಿ? ಸಮಾಧಾನ ಮಾಡ್ಕೊ. ಇವತ್ತಾದರೂ ನಾನು ಮಾತಾಡಲೇಬೇಕು. ನಿಮ್ಮ ಹತ್ರ ಕ್ಷಮೆ ಕೇಳಿ ನನ್ನ ಮನಸ್ಸಲ್ಲಿರೋದೆಲ್ಲ ನಿಮ್ಮ ಹತ್ರ ಹೇಳ್ಕೊಂಡು ನಾನು ಅಳಬೇಕು. ಆವಾಗಲೇ ನನಗೆ ಸಮಾಧಾನ ಆಗೋದು. ಅವ್ವ ತಪ್ಪು ಮಾಡ್ತಾಳೆ ಅಂತ ಗೊತ್ತಿತ್ತು, ಆದರೆ ಹಿಂಗೆ ಅಂತ ಗೊತ್ತಿರಲಿಲ್ಲ. ಇತ್ತೀಚೆಗೆ ಅವಳು ಮಾಡ್ತಿದ್ದ ಕೆಲಸಗಳು ನಂಗೆ ದಿಟ್ಟವಾಗ್ಲೂ ಇಷ್ಟ ಆಯ್ತಿರ್ಲಿಲ್ಲ. ಹಿಂಗೆ ಮಾಡಬಾರ್ದು ಅಂತಲೂ ಹೇಳ್ತಿದ್ದೆ. ಅದಕ್ಕೆ ಈ ವಿಷಯನ ನನ್ನ ತಾವು ಮುಚ್ಚಿಟ್ಟೋಳೆ. ಅಯ್ಯೋ, ಸಮಾಧಾನ ಮಾಡ್ಕೊ, ಕುತ್ಕೋ ಕುತ್ಕೋ. ಸ್ನೇಹ, ದಿಟ್ಟವಾಗ್ಲೂ ಅವ್ವ ಮೆಸ್ಸಿಗೆ ಬೆಂಕಿ ಹಾಕ್ಸೋಳೆ ಅಂತ ನಂಗೆ ಗೊತ್ತಿರಲಿಲ್ಲ. ಇದ್ರ ಬಗ್ಗೆ ಸಣ್ಣ ಸುಳ್ಳು ಸಿಕ್ಕಿದ್ರು ನಾ ಹಿಂಗೆಲ್ಲ ಆಗಕ್ಕೆ ಬಿಡ್ತಿರ್ಲಿಲ್ಲ. ಅವ್ವ ಪುಟ್ಟಕ್ಕಂತವ ಸಂದಾಗಿರೋ ಹಾಗೆ ನಾಟಕ ಆಡ್ಕೊಂಡು ಹಿಂಗೆಲ್ಲ ಮಾಡ್ಬಿಟ್ಲು. ಸ್ನೇಹ, ದಯವಿಟ್ಟು ನನ್ನ ಕ್ಷಮಿಸ್ಬಿಡವಿ. ಪಲ್ಲವಿ, ಇದ್ರಲ್ಲಿ ನಿಂದೇನೂ ತಪ್ಪಿಲ್ಲ. ನೀನು ಯಾಕೆ ಕ್ಷಮೆ ಕೇಳ್ತಿದ್ಯಾ? ಮೊದಲು ಅಳೋದು ನಿಲ್ಸು. ಮೊನ್ನೆ ಕಾಳಿನ ಕರ್ಕೊಬಂದು ನಮ್ಗೆ ಯಾರಿಗೂ ಗೊತ್ತಿಲ್ದಂಗ ಆ ಕೋಣೆಯಾಗ ಕೂಡಾಕಿದ್ಲು. ವಸು, ಚಂದ್ರು, ಚಂದ್ರು, ನೀವು ಅತ್ತೆಯನ್ನು ತುಂಬ ಪ್ರೀತಿಸ್ತೀರಾ, ಗೌರವಿಸ್ತೀರಾ ಅಂತ ಗೊತ್ತು. ಆದರೆ ಈ ನೋವನ್ನ ಹೇಗೆ ತಡ್ಕೋತೀರಾ ಅಂತ ಗೊತ್ತಾಗ್ತಿಲ್ಲ. ಸಮಾಧಾನ ಮಾಡಬೇಕಾಗಿರೋದು ನಮ್ಗಲ್ಲ ವಸು, ಪುಟ್ಟಕ್ಕಂಗೆ, ಅತ್ತೆಗೆ. ನಮ್ಮಮ್ಮಂಗೆ ಪುಟ್ಟಕ್ಕನ ಮೀಸಿ ಇಷ್ಟು ಮುಖ್ಯ ಅಂತ ಗೊತ್ತಿದ್ರು ಹೀಗೆಲ್ಲ ಮಾಡಿ ಅದು ಯಾವ ಮುಖ ಹೊತ್ಕೊಂಡು ಹೋಗಿ ಸಮಾಧಾನ ಮಾಡೋಕ್ಕೆ ಹೋಗಿದ್ರೋ ಗೊತ್ತಿಲ್ಲ. ಅಟ್ಲೀಸ್ಟ್ ಅಮ್ಮಂಗೆ ಸ್ವಲ್ಪನಾದರೂ ಪಾಪ ಪ್ರಜ್ಞೆ ಕಾಡಲಿಲ್ವಾ ಅಂತ. ಮತ್ತೆ ಅದೇ ಮಾತಾಡಿ ಯಾಕೆ ಮನ್ಸು ನೋವು ಮಾಡ್ಕೋತೀರಾ ಚಂದ್ರು? ಇನ್ನೇನು ಮಾಡಲಿ ಬಸ್ಸು, ತಾನು ಮಾಡಿದ ಪಾಪನೆಲ್ಲ ಅತ್ತೆ ಮೇಲೆ ಹೊರಿಸೋದಕ್ಕೆ ನೋಡಿದ್ಲು. ಅಮ್ಮ ಈ ಥರ ದ್ವೇಷ ಸಾಧಿಸ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಏನೋ ಅತ್ತೆ ಮೇಲೆ ಕೋಪ ಇದೆ, ಆ ಕೋಪ ಇವತ್ತೇ ನನ್ನಲ್ಲಿ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಹೀಗೆಲ್ಲ
ಕಿಟ್ಟಿ, ಸ್ನೇಹ, ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ಬಾವ ಯಾವುದೋ ಕೆಟ್ಟಗಳಿಗೆ ಬಿಡಿ. ಹೌದು ಅಣ್ಣಯ್ಯ, ನಮಗಾಗಿರೋಷ್ಟು ಆಶ್ಚರ್ಯ ಮತ್ತು ನೋವು ನಿನಗೂ ಆಗಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇದ್ರಲ್ಲಿ ನಿಮ್ದು ಯಾರ್ದು ತಪ್ಪಿಲ್ಲ. ನೀನು ಯಾಕೆ ಕ್ಷಮೆ ಕೇಳ್ತಾ ಇದೆಯಾ? ಆಗಿದಾಗೋಯ್ತು, ಬಿಟ್ಬಿಡು. ನಂಜಮ್ಮ ನಮ್ಮಮ್ಮ ಆಗಿರೋದಕ್ಕೆ ಕೆಟ್ಟ ಯೋಚನೆ ಇರೋ ತಾಯಿಗೆ ಮಗ ಆಗ್ಬಿಟ್ಟೆ. ಅವಳಿಂದ ಒಳ್ಳೆ ಗಂಡ ಆಗಲಿಲ್ಲ. ನಿನಗೆ ತುಂಬ ತುಂಬ ತೊಂದರೆ ಕೊಟ್ಬಿಟ್ಟೆ ಹೊಸ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಪ್ಲೀಸ್, ನೀವು ಕ್ಷಮೆ ಎಲ್ಲ ಕೇಳಬೇಡಿ. ನನಗೆ ತುಂಬ ಸಂಕಟ ಆಗತ್ತೆ. ಇವತ್ತು ಹೊಸದಕ್ಕೆ ಇಲ್ಲೇ ಇರೋದು ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ. ಅಣ್ಣಯ್ಯ, ನಾನು ಇವತ್ತು ಚಂದ್ರು ಜೊತೆ ಇಲ್ಲೇ ಇದ್ದು ನಾಳೆ ಬರ್ತೀನಿ. ಇದನ್ನೇ ಸ್ನೇಹ ಅವರು ಹೇಳಿದ್ರು. ಸರಿ, ನಾನು ಹಬ್ಬನ ಗೊತ್ತಾಗ್ದಂಗೆ ನೋಡ್ಕೊತೀನಿ, ನೀನಿದ್ದು ಬಾ. ಅಣ್ಣಯ್ಯ, ಅದಕ್ಕೆ ನಾವು ಹೊರಡ್ತೀವಿ. ಪಲ್ಲವಿ, ನೀನು ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ. ಇದಕ್ಕೆ ನೀವು ಯಾರೂ ಹೊಣೆ ಅಲ್ಲ. ಇನ್ನು ಮುಂದೆ ಆದರೂ ಎಲ್ಲ ಒಳ್ಳೇದಾಗಲಿ ಅಂತ ಬಯಸೋದಷ್ಟೇ ನಮ್ಮ ಕೈಯಲ್ಲಿರೋದು. ಬರ್ತೀವಿ. ಚಂದ್ರು ಅಣ್ಣನೇ ನೋಡಿದ್ರೆ ತುಂಬ ಬೇಜಾರಾಗತ್ತೆ ಶ್ರೀ. ಅವ್ನು ನಂಜಮ್ಮನ ಮೇಲೆ ಎಷ್ಟು ನಂಬಿಕೆ ಪ್ರೀತಿ ಇಟ್ಟಿದ್ರು. ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಈ ಜಗತ್ತಲ್ಲಿ ಯಾರು ಸಾನೆ ಪ್ರೀತಿ ಮಾಡ್ತಾರೋ, ನಂಬಿಕೆ ಇಟ್ಟಿರ್ತಾರೋ ಅವ್ರಿಗೆ ಸಿಗೋದು ಬರೀ ನೋವೇ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಆ ಮಾತೇ ಬೇಡ ಬಿಡಿ. ಒಂದು ವೇಳೆ ನೀವು ಅನ್ಕೊಂಡಂಗೆ ಇದನ್ನ ನಮ್ಮವ್ವ ಮಾಡಿದ್ರೆ ನಾನುವೇ ಚಂದ್ರಭಾವನಂಗೆ ಇರ್ತಿದ್ದೆ. ಆ ನೋವು ನಂಗೆ ಅರ್ಥ ಆಯ್ತದೆ. ನಿಮ್ಮ ಅವ್ವ ಈ ಕೆಲಸ ಮಾಡಿರಲ್ಲ ಅಂತ ನಿಮಗೆ ಹೇಗೆ ಗೊತ್ತಿತ್ತು? ಯಾಕಂದ್ರೆ ಅವಳು ನನ್ನ ಅವ್ವ. ಹಾಗಾದರೆ ನಾನೊಂದು 1000 ಸಲ ಮೆಸ್ಸಿಗೆ ಬೆಂಕಿ ಹಚ್ಚಿದ್ದು ನಿಮ್ಮ ಅವ್ವನೇ ಅಂತ ಹೇಳಿದೆ. ನಿಮಗೆ ಬೇಜಾರು ಮಾಡಿದೆ. ನಿಮ್ಮವ್ವ ಹಾಸ್ಪಿಟಲ್ಗೆ ಬಂದಾಗ, ಮನೆಗೆ ಬಂದಾಗ ಅವಮಾನ ಮಾಡಿದೆ. ಈಗ ನಿಮಗೆ ನನ್ನ ಬಯೋ ಎಲ್ಲ ಅಧಿಕಾರ ಇದ್ರೂ ನೀವು ಯಾಕೇನೂ ಹೇಳ್ತಾ ಇಲ್ಲ? ನಿಮಗೆ ನನ್ನ ಮೇಲೆ ಕೋಪ ಇಲ್ವಾ? ದಿಟ ಹೇಳ್ಬೇಕಂದ್ರೆ ಮೆಸ್ಸಿಗೆ ಬೆಂಕಿ ಬಿದ್ದಾಗ ಊರವರು ನೀವೆಲ್ಲರೂ ನಮ್ಮವ್ವನೇ ಈ ಕೆಲಸ ಮಾಡಿದಂತ ಹೇಳ್ಬೇಕಾದ್ರೆ ನನಗೂ ಒಂದು ಸಣ್ಣಕ್ಕೆ ಇರ್ಬೋದೇನೋ ಅಂತ ಅನ್ಸ್ಬಿಟ್ಟಿತ್ತು. ಆದರೆ ಆಮ್ಯಾಗ ನನ್ನ ಬುದ್ಧಿ ಮಾತು ಕೇಳ್ದೆ, ನನ್ನ ಮನಸ್ಸಿನ ಮಾತು ಕೇಳಿಸ್ಕೊಂಡೆ. ಸರಿ, ಬನ್ನಿ ಒಳ್ಳೆ. ನಾವೀಗ ಎಲ್ಗೆ ಹೋಗ್ತಿದ್ದೀವಿ? ಇನ್ನೆಲ್ಗೆ? ನಿಮ್ಮ ಮನೆಗೆ. ಬೇಡ, ನಿಮ್ಮ ಮನೆಗೆ ನಡೀರಿ. ನಾನು ಅತ್ತೆ ಹತ್ರ ಮಾತಾಡಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.